ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಸೈಕಾಲಜಿ ಕ್ಲಾಸ್ ಬಗ್ಗೆ ನೋಡ್ತಾ ಬರ್ತಾ ಇದ್ವಿ. ಅದರಲ್ಲೂ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ಲ ಆ ಕ್ವಶನ್ಸ್ಗಳೇ ನಾವು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. 61ನೇ ಪ್ರಶ್ನೆ, ಮಗುವಿನ ಲಿಂಗ ನಿರ್ಧಾರವಾಗುವುದು ಆಪ್ಷನ್ ಎ ತಾಯಿಯ ವರ್ಣತಂತುಗಳಿಂದ, ಆಪ್ಷನ್ ಬಿ ತಂದೆಯ ವರ್ಣತಂತುಗಳಿಂದ, ಆಪ್ಷನ್ ಸಿ ನೈಜ ಆಕಸ್ಮಿಕತೆಯಿಂದ, ಆಪ್ಷನ್ ಡಿ ತಂದೆ ತಾಯಿಯರ ವರ್ಣತಂತುಗಳಿಂದ. ಇದಕ್ಕೆ ಸರಿಯಾದ ಉತ್ತರ ತಂದೆಯ ವರ್ಣತಂತುಗಳಿಂದ. ನೋಡಿ, ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದರಿಂದಪ್ಪ ಅಂದರೆ ತಂದೆಯ ವರ್ಣತಂತುಗಳಿಂದ. ಯಾವ ರೀತಿ ಅಂತ ನಾವು ನೋಡ್ತಾ ಬರೋದಾದರೆ, ತಾಯಿಯಲ್ಲಿ ಅಥವಾ ಹೆಣ್ಣು ಮಗುವಿನಲ್ಲಿ ಏನಿರುತ್ತೆ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಗಂಡಿನಲ್ಲಿ XY ಕ್ರೋಮೋಸೋಮ್ ಅಂದರೆ ತಂದೆಯಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ತಾಯಿಯಿಂದ ಯಾವ ಕ್ರೋಮೋಸೋಮ್ ಬರುವ ಸಾಧ್ಯತೆ ಇರ್ತೈತಿ? ಯಾವಾಗಲೂ X ಕ್ರೋಮೋಸೋಮ್ ಬರುವ ಸಾಧ್ಯತೆ ಇರ್ತೈತಿ. ಯಾಕಪ್ಪ ಅಂದರೆ ಅಲ್ಲಿರೋದು XX ಕ್ರೋಮೋಸೋಮ್. ತಂದೆಯಿಂದ X ಕ್ರೋಮೋಸೋಮ್ ಬರುವ ಸಾಧ್ಯತೆ ಇರ್ತೈತಿ. ಮತ್ತು ತಂದೆಯಿಂದ ಯಾವ ಕ್ರೋಮೋಸೋಮ್ ಬರುವ ಸಾಧ್ಯತೆ ಇರ್ತೈತಿ? Y ಕ್ರೋಮೋಸೋಮ್ ಬರುವ ಸಾಧ್ಯತೆ ಇರ್ತೈತಿ. ನೋಡಿ, ತಂದೆಯಿಂದ ಬೈ ಚಾನ್ಸ್ X ಕ್ರೋಮೋಸೋಮ್ ಬಂದರೆ ಏನಾಗ್ತೈತಿ? ಹೆಣ್ಣು ಮಗು ಆಗ್ತೈತಿ. ತಂದೆಯಿಂದ Y ಕ್ರೋಮೋಸೋಮ್ ಬಂದರೆ ಗಂಡು ಮಗು ಆಗ್ತೈತಿ. ಹಾಗಾದರೆ ಇಲ್ಲೇನಾಗೋದು ಡಿಫ್ರೆನ್ಸ್? ತಂದೆಯ ವರ್ಣತಂತುಗಳೇ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುತ್ತೆ. ಆದರೆ XX ಅನ್ನೋದೇನಪ್ಪ ಅಂದರೆ ಹೆಣ್ಣು ಮಗು, XY ಅನ್ನೋದು ಗಂಡು ಮಗು. ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು. ಇದಕ್ಕೆ ಸರಿಯಾದ ಉತ್ತರ ಜೋಡಿಯಾಗಿ. ನೋಡಿ, ಗುಣಾಣುಗಳು ಯಾವಾಗಲೂ ಜೋಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವು. ಮಗುವಿನ ಹಸುಳೆತನದ ಅವಧಿ. ಇದಕ್ಕೆ ಸರಿಯಾದ ಉತ್ತರ 3ನೇ ವಾರದಿಂದ 24 ತಿಂಗಳವರೆಗೆ. ಮಗುವಿನ ಹಸುಳೆತನದ ಅವಧಿ ಯಾವಾಗ? 3ನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು 24ನೇ ತಿಂಗಳವರೆಗೆ ಇರ್ತೈತೆ. ಅಂದರೆ 3ನೇ ವಾರದಿಂದ ನಾವು 2 ವರ್ಷದವರೆಗೆ ಅಂತೇಳಿ ಹೇಳ್ಬೋದು. 24 ತಿಂಗಳಂದರೆ 2 ವರ್ಷ. ಓಕೆನಾ? ಕೋಪ ಎನ್ನುವುದು ಒಂದು ಡ್ಯಾಶ್ ಸಂವೇಗ. ನೋಡಿ, ಇಲ್ಲಿ ಕೋಪ ಎನ್ನುವುದು ಯಾವ ಸಂವೇಗ ಪ್ರಶ್ನೆ ಇದೆ. ಆಪ್ಷನ್ ಎ ಧನಾತ್ಮಕ, ಆಪ್ಷನ್ ಬಿ ಋಣಾತ್ಮಕ, ಆಪ್ಷನ್ ಸಿ ತಟಸ್ಥ, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕೋಪ ಅನ್ನೋದೊಂದು ಋಣಾತ್ಮಕ ಸಂವೇಗ. ಇದೊಂದು ನೆಗೆಟಿವ್. ಹೌದಾ? ಕೋಪ ಅನ್ನೋದೇನಿದೊಂದು ನೆಗೆಟಿವ್. ಹೌದಾ? ಋಣಾತ್ಮಕ ಒಂದು ಸಂವೇಗವಾಗೈತಿ. ಈ ಕೆಳಗಿನ ಯಾವುದನ್ನು ಋಣಾತ್ಮಕ ಭಾವನೆ ಎಂದು ಪರಿಗಣಿಸುವುದಿಲ್ಲ. ನೋಡಿ, ಕೆಳಗೆ ಆಪ್ಷನ್ಗಳನ್ನು ನೀಡಲಾಗಿದೆ. ಅದರಲ್ಲಿ ನಾವು ಯಾವುದನ್ನು ಋಣಾತ್ಮಕ ಭಾವನೆ ಎಂದು ಪರಿಗಣಿಸುವುದಿಲ್ಲ ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ ಎ ಭಯ, ಆಪ್ಷನ್ ಬಿ ಕೋಪ, ಆಪ್ಷನ್ ಸಿ ಕುತೂಹಲ, ಆಪ್ಷನ್ ಡಿ ಆತಂಕ. ನೋಡಿ, ಋಣಾತ್ಮಕ ಭಾವನೆ ಯಾವುದನ್ನು ಪರಿಗಣಿಸಲ್ಲಪ್ಪ ಅಂತ ನೋಡ್ತಾ ಬರೋದಾದರೆ ಕುತೂಹಲ ಇದೊಂದು ಋಣಾತ್ಮಕ ಭಾವನೆ ಅಲ್ಲ. ಹಾಗಾದರೆ ಇದು ಯಾವ ಭಾವನೆಯಪ್ಪ ಅಂದರೆ ಪಾಸಿಟಿವ್ ಭಾವನೆ ಅಥವಾ ಧನಾತ್ಮಕ ಭಾವನೆ ಅಥವಾ ಧನಾತ್ಮಕ ಸಂವೇಗತೆ ಕರಿತೀವಿ. ಭಯ ಅನ್ನೋದು ಒಂದು ಋಣಾತ್ಮಕ, ಭಯ ಅನ್ನೋದು ಒಂದು ನೆಗೆಟಿವ್, ಕೋಪ ಅನ್ನೋದು ಕೂಡ ಒಂದು ನೆಗೆಟಿವ್ ಭಾವನೆ, ಆತಂಕ ಅನ್ನೋದು ಕೂಡ ಒಂದು ನೆಗೆಟಿವ್ ಭಾವನೆ. ಇಲ್ಲಿ ಕುತೂಹಲ ಅನ್ನೋದೊಂದು ಪಾಸಿಟಿವ್ ಭಾವನೆ ಅಥವಾ ಒಂದು ಧನಾತ್ಮಕ ಸಂವೇಗ. ಪ್ರೀತಿ ಎನ್ನುವುದು ಒಂದು ಡ್ಯಾಶ್ ಸಂವೇಗವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಸಂವೇಗ. ಪ್ರೀತಿ ಅನ್ನೋದೊಂದು ಧನಾತ್ಮಕ ಸಂವೇಗವಾಗೈತಿ. ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದವರು. ಈ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಯಾರು ಪ್ರಚುರಪಡಿಸ್ತಾರೆ ಅಥವಾ ಯಾರು ಅದರ ಬಗ್ಗೆ ಅನ್ವೇಷಣೆ ಮಾಡ್ತಾರೆ ಅಂತ ನೋಡ್ತಾ ಬರೋದಾದರೆ ಥಾರ್ನ್ಡೈಕ್ ಅವರು ಈ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಪ್ರಚುರಪಡಿಸ್ತಾರೆ ಅಥವಾ ತಿಳಿಸ್ಕೊಡ್ತಾರೆ. ಹಾಗಾದರೆ ಈ ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಥಾರ್ನ್ಡೈಕ್ ಅವರು ಏನೇನು ಬಳಸ್ತಾರಪ್ಪ ಅಂದರೆ ಒಂದು ಸಮಸ್ಯೆ ಪೆಟ್ಟಿಗೆಯನ್ನು ಬಳಸ್ತಾರೆ. ಹೌದಾ? ಈ ಸಮಸ್ಯೆ ಪೆಟ್ಟಿಗೆಯಲ್ಲಿ ಏನು ಮಾಡ್ತಾರೆ? ಸಮಸ್ಯೆ ಪೆಟ್ಟಿಗೆಯಲ್ಲಿ ಹಸಿದಂಥ ಬೆಕ್ಕನ್ನು ಇಡ್ತಾರೆ. ಏನು ಇಡ್ತಾರೆ? ಹಸಿದಂಥ ಬೆಕ್ಕನ್ನು ಇಡ್ತಾರೆ. ನೆಕ್ಸ್ಟ್ ಹೊರಭಾಗದಲ್ಲಿ ಏನು ಇಡ್ತಾರಪ್ಪ ಅಂದರೆ ಅದಕ್ಕೆ ಕಾಣುವ ಹಾಗೆ ಮೀನನ್ನು ಇಡ್ತಾರೆ. ಹೊರಭಾಗದಲ್ಲಿ ಏನು ಇಡ್ತಾರೆ? ಮೀನನ್ನು ಇಡ್ತಾರೆ. ಯಾಕಪ್ಪ ಅಂದರೆ ಮೀನನ್ನು ಯಾಕೆ ಇಡ್ತಾರಪ್ಪ ಅಂದರೆ ಬೆಕ್ಕಿಗೆ ಇಷ್ಟ ಆಗಿದ್ದೇನೋ ಮೀನು ಇಷ್ಟ ಆಗುತ್ತೆ. ಹೌದಾ? ಅದು ಏನು ಮಾಡುತ್ತಪ್ಪ ಅಂದರೆ ಹಸಿದಾಗ ಮೀನನ್ನು ತಿನ್ಬೇಕಂತೇಳಿ ಹೊರಗೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಅದೇ ಆಗ್ತಾ ಇರಲಾರ್ದ ಟೈಮ್ನಲ್ಲಿ ಅದು ಏನು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಯಾವ ರೀತಿ ಹೊರಗೆ ಹೋಗುತ್ತೆ ಅನ್ನೋದನ್ನೇ ಮಾಡುತ್ತೆ. ಅದಕ್ಕೆ ಒಂದು ಕಲಿಕೆಯನ್ನು ಉಂಟು ಮಾಡುವಂಥ ಒಂದು
ಪರಿಸ್ಥಿತಿಯನ್ನು ಸನ್ನಿವೇಶವನ್ನು ಒದಗಿಸಿದವರು ಯಾರು? ಥಾರ್ನ್ಡೈಕ್ ಅವರು. ಅದು ಯಾವುದರಲ್ಲಿ? ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ. ನೋಡಿ, ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಏನಾಗುತ್ತೆ ಅಂದರೆ ಬೆಕ್ಕು ಮೊದಲಿಗೆ ಪ್ರಯತ್ನ ಮಾಡ್ತಾ 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 ಒಂದು ಸಲ ಏನಾಗುತ್ತೆ, ಈ ಸಮಸ್ಯೆ ಪೆಟ್ಟಿಗೆಯಿಂದ ಹೊರಗೆ ಬಂದು ಮೀನನ್ನು ತಿನ್ನುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಟೈಮು ಕೂಡ ಬೆಕ್ಕನ್ನು ಒಳಗಾಕಿ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೇಳುತ್ತೆ. ನೋಡಿ, ಎಷ್ಟು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾಗ್ತೈತಲ್ಲ. ಈ ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಏನು ಹೇಳುತ್ತೆ? ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಷ್ಟು ಪ್ರಮಾದ ಅಥವಾ ದೋಷಗಳ ಸಂಖ್ಯೆ ಕಡಿಮೆ ಆಗ್ತೈತೆ ಅಂತೇಳಿ ಈ ಪ್ರಯತ್ನ ಪ್ರಮಾದ ಕಲಿಕೆ ತಿಳಿಸ್ಕೊಡ್ತೈತಿ. ಓಕೆನಾ? SR ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ. SR ಬಾಂಡ್ ಸಿದ್ಧಾಂತವನ್ನು ಯಾರು ಮಂಡಿಸಾರಪ್ಪ ಅಂದರೆ ಥಾರ್ನ್ಡೈಕ್. SR ಬಾಂಡ್ ಇವೆರಡರ ನಡುವೆ ಒಂದು ಬಂಧ ಅಂದರೆ ಬಾಂಡ್ ಅಂತ ಕರಿತೀವಿ. SR ಬಂಧ ಸಿದ್ಧಾಂತ ಇದು ಯಾರ್ದಪ್ಪ ಅಂದರೆ ಥಾರ್ನ್ಡೈಕ್. ಇದೇನು ಈಗ ಹೇಳ್ತಾರಲ್ಲ ಅವರು, ಪ್ರಯತ್ನ ಪ್ರಮಾದ ಕಲಿಕೆ ಅಲ್ಲೇ ಬರುತ್ತೆ ಇದು, ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ಓಕೆನಾ? ನೆಕ್ಸ್ಟ್, ಮರಳಿ ಯತ್ನ ಮಾಡು ಎನ್ನುವ ಗಾದೆ ಮಾತು ಯಾವ ಕಲಿಕಾ ಸಿದ್ಧಾಂತಕ್ಕೆ ಅನ್ವಯಿಸುತ್ತದೆ? ನೋಡಿ, ಏನಾದರೂ ಮರಳಿ ಯತ್ನ ಮಾಡು ಅನ್ನೋಂಥ ಒಂದು ಗಾದೆ ಮಾತು ಐತಲ್ಲ, ಅದು ಈ ಕೆಳಗಿನ ಯಾವ ಸಿದ್ಧಾಂತಕ್ಕೆ ಅನ್ವಯಿಸ್ತೈತಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಯತ್ನ ಪ್ರಮಾದ ಕಲಿಕೆಗೆ ಅನ್ವಯಿಸ್ತೈತಿ. ಒಂದು ಸಲ ಪ್ರಯತ್ನ ಮಾಡಿದಾಗ ಅದು ಏನಾದರೂ ಓಪನ್ ಆಗಲಿಲ್ಲ ಅದೇ ತಿಳ್ಕೊನಿ, ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಪ್ರಯತ್ನ ಮಾಡತ್ತೇಳಿ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಹೋದಂತೆ ನಮಗೇನಾಗ್ತೈತಿ? ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತೈತಿ ಅಂತೇಳಿ ತಿಳಿಸ್ಕೊಡ್ತಾನೆ ಯಾರು? ಥಾರ್ನ್ಡೈಕ್. ಓಕೆನಾ? ನೆಕ್ಸ್ಟ್, ಥಾರ್ನ್ಡೈಕ್ ತನ್ನ ಪ್ರಯತ್ನ ದೋಷ ಪ್ರಯೋಗದಲ್ಲಿ ಪ್ರಧಾನವಾಗಿ ಬಳಸಿಕೊಂಡ ಪ್ರಾಣಿ ಯಾವುದು? ನೋಡಿ, ಥಾರ್ನ್ಡೈಕ್ ಅವರು ತನ್ನ ಯಾವ ದೋಷ ಒಂದು ಪ್ರಯೋಗ ಅಂದರೆ ಪ್ರಯತ್ನ ದೋಷ ಪ್ರಯೋಗ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರಿತೀವಿ. ಅದರಲ್ಲಿ ಯಾವ ಪ್ರಾಣಿಯನ್ನು ಬಳಸ್ಕೋತಾರೆ ಅಂದರೆ ಬೆಕ್ಕನ್ನು ಬಳಸ್ಕೋತಾರೆ. ಪ್ರಮುಖವಾಗಿ ಬೆಕ್ಕನ್ನು ಬಳಸ್ಕೋತಾರೆ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕೂಡ ಕರಿತೀವಿ ಇದನ್ನು. ಓಕೆನಾ? ಪ್ರಚೋದನೆ ಮತ್ತು ಪ್ರತಿಕ್ರಿಯೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವೇ ಕಲಿಕೆ ಎಂದ ಮನೋವಿಜ್ಞಾನಿ. ನಾವೇನು SR ಬಾಂಡ್ ಅಂತ ನೋಡಿದ್ದೀವಲ್ಲ, SR ಬಂಧವನ್ನು ನೋಡಿದ್ದೀವಲ್ಲ, ಅದನ್ನು ಕನ್ನಡದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವೇ ಕಲಿಕೆ ತಂದವರು ಯಾರು? ಥಾರ್ನ್ಡೈಕ್. ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಅಂದರೆ ಪ್ರಚೋದನೆ, ರೆಸ್ಪಾನ್ಸ್ ಅಂದರೆ ಪ್ರತಿಕ್ರಿಯೆ. ಇವುಗಳ ನಡುವಿನ ಸಂಬಂಧವೇ ಕಲಿಕೆ ತಂದವ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಥಾರ್ನ್ಡೈಕ್. ನೆಕ್ಸ್ಟ್, ಥಾರ್ನ್ಡೈಕ್ ರವರ ಕಲಿಕೆ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತದೆ? ನೋಡಿ, ಥಾರ್ನ್ಡೈಕ್ ಅವರ ಕಲಿಕೆಯು ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಮಾನ ಮೂಲಾಂಶಗಳ ನಿಯಮವನ್ನು ಸೂಚಿಸುತ್ತೆ. ನೋಡಿ, ಥಾರ್ನ್ಡೈಕ್ ಅವರ ಕಲಿಕೆಯು ಸಮಾನ ಮೂಲಾಂಶಗಳ ನಿಯಮದ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸ್ತೈತಿ. ಅಭ್ಯಾಸ ನಿಯಮವನ್ನು ಪ್ರಚುರಪಡಿಸಿದ ಅಥವಾ ಪರಿಚಯಿಸಿದ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಥಾರ್ನ್ಡೈಕ್. ಅಭ್ಯಾಸ ಕಲಿಕೆಯನ್ನು ಯಾರು ಪರಿಚಯಿಸ್ತಾರಪ್ಪ ಅಂದರೆ ಥಾರ್ನ್ಡೈಕ್ ಅವರು ಪರಿಚಯಿಸ್ತಾರೆ. ಈ ಥಾರ್ನ್ಡೈಕ್ ಅವರನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಇವರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಥವಾ ಇವರಿಗೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಕೂಡ ಕರೀತಾರೆ. ಓಕೆನಾ? ನೆಕ್ಸ್ಟ್, ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತದೆ. ನೋಡಿ, ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತದೆ. ಈ ಹೇಳಿಕೆ ಯಾವ ನಿಯಮಕ್ಕೆ ಅನುಗುಣವಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪರಿಣಾಮ ನಿಯಮ. ಯಾವ ನಿಯಮ? ಪರಿಣಾಮ ನಿಯಮಕ್ಕೆ ಈ ಹೇಳಿಕೆ ಅನುಗುಣವಾಗಿದೆ. ಓಕೆನಾ? ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಡಿ. ನೋಡಿ, ಎಣ್ಣೆ ಕಾದಾಗ ಏನು ಮಾಡಬೇಕು? ಕರಿಬೇಕು, ಮತ್ತು ಕಬ್ಬಿಣ ಕಾದಾಗ ಬಡಿಬೇಕಂತೇಳಿ ಒಂದು ತತ್ವ ಇದೆ. ಅದು ಯಾವ ಕಲಿಕಾ ನಿಯಮವನ್ನು ಪ್ರತಿಪಾದಿಸುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿದ್ಧತಾ ನಿಯಮ. ಯಾವ ನಿಯಮ? ಸಿದ್ಧತಾ ನಿಯಮವನ್ನು ಇದು ಪ್ರತಿಪಾದಿಸುತ್ತೆ. ನೋಡಿ, ಗಾದೆ ಮಾತು ಆಗಿರ್ಬೋದು ಇದು. ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಡಿ. ಈ ಗಾದೆ ಮಾತು ಯಾವ ಕಲಿಕಾ ನಿಯಮವನ್ನು ಪ್ರತಿಪಾದಿಸ್ತೈತಪ್ಪ ಅಂದ್ರೆ ಸಿದ್ಧತಾ ನಿಯಮವನ್ನು ಪ್ರತಿಪಾದಿಸ್ತೈತಿ. ಸಿದ್ಧತಾ ನಿಯಮ ಈ ಕೆಳಗಿನ ಯಾವ ತತ್ವಕ್ಕೆ ಅರ್ಥದಲ್ಲಿ ಸಾಮ್ಯತೆ ಹೊಂದಿದೆ? ಸಿದ್ಧತಾ ನಿಯಮವು ಈ ಕೆಳಗಿನ ಯಾವ ತತ್ವಕ್ಕೆ ಅರ್ಥದಲ್ಲಿ ಸಾಮ್ಯತೆ ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಪರಿಣಾಮ, ಆಪ್ಷನ್ ಬಿ ಆವೃತ್ತಿ, ಆಪ್ಷನ್ ಸಿ ಪರಿಪಕ್ವನ, ಆಪ್ಷನ್ ಡಿ ವಿಕಾಸ ಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಿಪಕ್ವನ. ಸಿದ್ಧತಾ ನಿಯಮ ಅನ್ನೋದು ಒಂದು ಪರಿಪಕ್ವನಕ್ಕೆ ತತ್ವಕ್ಕೆ ಅರ್ಥದಲ್ಲಿ ಸಾಮ್ಯತೆಯನ್ನು ಹೊಂದಿದೆ.
ಯಾವುದನ್ನು ಸಂತೋಷ ಮತ್ತು ನೋವುಗಳ ನಿಯಮವೆಂತಲೂ ಕರೆಯುತ್ತಾರೆ? ನೋಡಿ, ಯಾವ ನಿಯಮವನ್ನು ನೋವುಗಳ ಮತ್ತು ಸಂತೋಷಗಳ ನಿಯಮ ಅಂತ ಕರೀತಾರೆ ಪ್ರಶ್ನೆ ಇದೆ. ಆಪ್ಷನ್ ಎ ಅಭ್ಯಾಸ ನಿಯಮ, ಆಪ್ಷನ್ ಬಿ ಸಿದ್ಧತಾ ನಿಯಮ, ಆಪ್ಷನ್ ಸಿ ಪರಿಣಾಮ ನಿಯಮ, ಆಪ್ಷನ್ ಡಿ ಸ್ವಾಮೀಪ್ಯತೆಯ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಪರಿಣಾಮ ನಿಯಮ. ಯಾವ ನಿಯಮ? ಪರಿಣಾಮ ನಿಯಮವನ್ನು ಸಂತೋಷ ಮತ್ತು ನೋವುಗಳ ನಿಯಮ ಅಂತೇಳಿ ಕರೀತಾರೆ. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಡ್ಯಾಶ್. ತಪ್ಪು ಅಂದರೆ ದೋಷ ಅಂತ ಕರಿತೀವಿ ನಾವು. ದೋಷ ಅಥವಾ ಪ್ರಮಾದ ಅಂತ ಕರಿತೀವಿ. ತಪ್ಪು ಅಂದರೆ ದೋಷ ಅಥವಾ ಪ್ರಮಾದ ಆಗಿರ್ಬೋದು. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ದೋಷ ಅಥವಾ ಪ್ರಮಾದಗಳ ಸಂಖ್ಯೆ ಏನಾಗ್ತೈತೆ ಅಂತ ಥಾರ್ನ್ಡೈಕ್ ಅವರು ಕಡಿಮೆ ಆಗ್ತೈತಿ ಅಂದರೆ ಏನಂತಾರೆ? ಕಡಿಮೆ ಆಗ್ತೈತಿ. ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ತಿಳಿಸ್ಕೊಡ್ತಾರೆ ಅವರು. ಓಕೆನಾ? ಟೈಪಿಂಗ್ ಪರೀಕ್ಷೆಯಲ್ಲಿ ಕ್ರಮೇಣ ತಪ್ಪುಗಳು ಕಡಿಮೆಯಾಗುವುದನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣುತ್ತೇವೆ? ನೋಡಿ, ಟೈಪಿಂಗ್ ಮಾಡುವಂಥ ಒಂದು ಪರೀಕ್ಷೆಯಲ್ಲಿ ಕ್ರಮೇಣವಾಗಿ ಏನಾಗ್ತಾವಂತ ತಪ್ಪುಗಳು ಕಡಿಮೆ ಆಗ್ತಾವಂತ. ಈ ಕೆಳಗಿನ ಯಾವುದರಲ್ಲಿ ಅದನ್ನು ಕಾಣ್ತೀವಿ ಅಂತ ನೋಡ್ತಾ ಬರೋದಾದರೆ ಆಪ್ಷನ್ ಎ ಪ್ರಯತ್ನ ಪ್ರಮಾದ ಕಲಿಕೆ, ಆಪ್ಷನ್ ಬಿ ಒಳನೋಟ ಕಲಿಕೆ, ಆಪ್ಷನ್ ಸಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಆಪ್ಷನ್ ಡಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪ್ರಯತ್ನ ಪ್ರಮಾದ ಕಲಿಕೆ. ನೋಡಿ, ಪ್ರಯತ್ನ ಪ್ರಮಾದ ಕಲಿಕೆ ಕ್ರಮೇಣವಾಗಿ ಏನಾಗ್ತಾ ಇದೆ? ತಪ್ಪುಗಳು ಕಡಿಮೆ ಆಗ್ತಾ ಇದ್ದೇವೆ. ಹಾಗಾದರೆ ಇಲ್ಲೇನಾಗಿರ್ತೈತಿ? ಪ್ರಯತ್ನಗಳ ಸಂಖ್ಯೆ ಹೆಚ್ಚಾಗಿರ್ತೈತಿ. ಓಕೆನಾ? ಲಾಸ್ಟ್ ಪ್ರಶ್ನೆ, ಚಟುವಟಿಕೆ ಆಧಾರಿತ ಬೋಧನೆ ಒತ್ತು ಕೊಡುವುದು. ನೋಡಿ, ಚಟುವಟಿಕೆ ಆಧಾರಿತ ಬೋಧನೆ ಯಾವುದಕ್ಕೆ ಒತ್ತು ಕೊಡುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಎಲ್ಲ ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುವಿಕೆ, ಆಪ್ಷನ್ ಬಿ ಶಿಸ್ತಿನ ತರಗತಿ, ಆಪ್ಷನ್ ಸಿ ನಿರ್ದಿಷ್ಟ ಸಮಯದಲ್ಲಿ ಚಟುವಟಿಕೆ ಪೂರ್ಣಗೊಳಿಸುವುದು, ಆಪ್ಷನ್ ಡಿ ಚಟುವಟಿಕೆ ಪೂರ್ಣಗೊಂಡ ನಂತರ ಪರೀಕ್ಷೆ ತೆಗೆದುಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಎಲ್ಲ ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುವಿಕೆಗೆ ಇದು ಏನು ಮಾಡ್ತೈತಿ? ಚಟುವಟಿಕೆ ಆಧಾರಿತ ಬೋಧನೆ ಒತ್ತು ಕೊಡ್ತೈತಿ. ಹೌದಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸೈಕಾಲಜಿ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭೇಟಿ ಮುಂದಿನ ಸೈಕಾಲಜಿ ಕ್ಲಾಸ್ನಲ್ಲಿ. ಧನ್ಯವಾದಗಳು.